ಬಂಡೆ ಸರ್ಕಾರದಲ್ಲಿ ಕೇವಲ 3 ದಿನಕ್ಕೆ ಸಚಿವರ ರಾಜೀನಾಮೆಯ ಸಂಕಷ್ಟ ಎದುರಿಸುವ ಪರಿಸ್ಥಿತಿ ಎದುರಾಗಿದೆ. ಬಂಡೆ ಸರ್ಕಾರಕ್ಕೆ ಸಚಿವರ ರಾಜೀನಾಮೆಯ ಸಂಕಷ್ಟ ಎದುರಾಗಿರೋದು ಸಿಎಂ ಡಿಕೆ ಶಿವಕುಮಾರ್ ಮಾತಿಗೂ ಬಗ್ಗುವಂತೆ ಕಾಣಿಸ್ತಾ ಇಲ್ಲ. ಸಚಿವ ರಾಮಲಿಂಗಾರೆಡ್ಡಿ ರಾತ್ರಿ 1 to 1 ಸಭೆ ಆಗಿದೆ, ಬಟ್ ರೆಡ್ಡಿ ಸೈಲೆಂಟ್ ಆಗಿದ್ದಾರೆ. ರಾಮಲಿಂಗಾರೆಡ್ಡಿ ಮುನಿಸು ಶಮನಕ್ಕೆ ಹರಸಾಹಸ ಪಡುವ ಪರಿಸ್ಥಿತಿ ಎದುರಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ರಾಮಲಿಂಗಾರೆಡ್ಡಿ ಪಟ್ಟಿ ಹಿಡಿದು ಕುಳಿತುಕೊಂಡಿದ್ದಾರೆ. ಗುರುವಾರ ಖಾತೆ ಹಂಚಿಕೆ ಆಯಿತು. ಅವತ್ತಿನ ಸಂಜೆ ಹೊತ್ತಿನಿಂದಲೇ ರಾಮಲಿಂಗಾರೆಡ್ಡಿ ಅವರಿಗೆ ಏನೋ ಅಸಮಾಧಾನ. ಈ ಖಾತೆ ಕೊಟ್ಟಿರೋದು ನನಗಿಷ್ಟ ಇಲ್ಲ. ನನಗೆ ಈ ಹಿಂದೆ ಡಿಕೆ ಶಿವಕುಮಾರ್ ಹಾಗೆ ಅವರ ಸಹೋದರ ಸುರೇಶ್ ಅವರು ಬಂದಿದ್ರು, ಅದಾದ ನಂತರದಲ್ಲಿ ಮಾತು ಕೊಟ್ಟಿದ್ರು, ಮಾತನ್ನ ನಡ್ಕೊಳ್ಳಿಲ್ಲ. ಆ ಕಾರಣಕ್ಕಾಗಿ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ ನಿನ್ನೆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ತಮಿಳುನಾಡಿಗೆ ಹೊರಟೋಗಿದ್ರು. ಸಂಜೆ ಬಂದ್ರು. ಅದಕ್ಕಿಂತ ಮುಂಚೆ ನಿನ್ನೆ ರಾಜ್ಯಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಬೇಕಾಗಿತ್ತು. ರಾಹುಲ್ ಗಾಂಧಿ ಅವರು ಕೂಡ ಬಂದಿದ್ರು ರಾಜ್ಯಕ್ಕೆ. ಅದಾದ ನಂತರದಲ್ಲಿ ಹೀಗೀಗಾಗಿದ್ಯಪ್ಪ ಅನ್ನೋದಾಗಿ ಎಲ್ಲ ಮನವರಿಕೆ ಮಾಡಿಕೊಟ್ರು ಸುರ್ಜೇವಾಲಾ ಅವರು. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಹೇಳ್ಬೇಕಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮನವೊಲಿಕೆಯ ಪ್ರಯತ್ನಗಳು ಮಾಡಿದ್ರು ಅನ್ನುವಂತ ಸುದ್ದಿ. ಬಟ್ ಯಾವುದಕ್ಕೂ ಒಪ್ಪುವಂತೆ ಕಾಣಿಸ್ತಾ ಇಲ್ಲ. ಮುಂದುವರೆದು ಈಗ ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಗರಾಭಿವೃದ್ಧಿ ಖಾತೆ ಕೊಟ್ಟರು ನನಗೆ ಬೇಡ ಅಂತ. ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ರಾಮಲಿಂಗಾರೆಡ್ಡಿ ಜೊತೆ ಮೀಟಿಂಗ್ ಆಗಿದೆ. ರಾಮಲಿಂಗಾರೆಡ್ಡಿ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ನಡೆಸಿರೋದು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಚಿವ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆ ರಾಮಲಿಂಗಾರೆಡ್ಡಿ ಜೊತೆ ಚರ್ಚೆ ಮಾಡಿದ್ದಾರೆ ಸಿಎಂ ಡಿಕೆಶಿ. ಬಟ್ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಜೊತೆಗೆ ಕಚೇರಿಯಿಂದಲೇ ರಾಜೀನಾಮೆ ಕೊಟ್ಟಿರೋದನ್ನ ಗಮನಿಸಬೇಕಾಗತ್ತೆ. ಏನಂತ ಹೇಳಿದ್ರು ನಿನ್ನೆ ನನ್ನ ಅಂದ್ರೆ ಅವರ ನಿರ್ಧಾರ ಅಚಲ. ಯಾರನ್ನು ನಾನು ಭೇಟಿ ಮಾಡೋದಿಲ್ಲ, ನಾನು ರಾಜೀನಾಮೆಯನ್ನ ನೀಡೇ ತೀರ್ತೀನಿ. ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನೀಡ್ತೀನಿ ಅಂತ ಹೀಗೆ ಹೇಳಿದ್ರು. ನಾನ್ ತಗೊಳ್ಳಲ್ಲ. ಯಾಕಂದ್ರೆ ಮನುಷ್ಯನಿಗೆ ಸ್ವಾಭಿಮಾನ ಮರ್ಯಾದೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟು. ಹಾಗಾಗಿ ನನಗೆ ಯಾವುದೇ ಒಪ್ಪಿಗೆ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ನಾವೀಗ ಸಚಿವರ ಏನಾದರೂ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಸಿಎಂ ಮುಂದೆ ಕೊಡ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗಿ ರಾಜೀನಾಮೆಯನ್ನು ಕೊಡಬೇಕು. ಆದರೆ ಅವರು ಸಿಎಂ ಹತ್ರ ಹೋಗೋದಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳಿದ್ರು. ಅಥವಾ ಈಗ ಸಿಎಂ ಹತ್ರ ರಾಜೀನಾಮೆ ಕೊಡಬೇಕು, ಇಲ್ಲ ಅಂತಂದ್ರೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ಗೆ ರಾಜೀನಾಮೆ ಕೊಡಬೇಕಾಗಿತ್ತು. ಬಟ್ ಅವ್ರ ಹತ್ರನೂ ಕೊಡದೆ ಅವರು ಕೊಟ್ಟಂತ ಕ್ಲಾರಿಫಿಕೇಶನ್ ಮಾಜಿ ಕಾರ್ಯದರ್ಶಿ ಅಥವಾ ಮಾಜಿ ಮೇಯರ್ ಮಂಜುನಾಥ ರೆಡ್ಡಿ ಸೇರಿದಂತೆ ಯಾರೊಬ್ಬರ ಬಳಿ ನಾನು ಕಳಿಸ್ಕೊಡ್ತೀನಿ, ಹೀಗಾಗಿ ರಾಜೀನಾಮೆ ಇಲ್ಲಿಂದಲೇ ಘೋಷಿಸ್ತೀನಿ ಅನ್ನೋದಾಗಿ ಕೂಡ ಸ್ಪಷ್ಟಪಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಬಂದಿದ್ದಾರೆ. ಅದಾದ ನಂತರದಲ್ಲಿ ಸಭೆಯಾಗುತ್ತೆ, ಹೈ ವೋಲ್ಟೇಜ್ ಸಭೆ. ಇದರಲ್ಲಿ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ರಾಜೀನಾಮೆಯನ್ನ ಹಿಂಪಡ್ಕೊಳ್ಳೋದು ಅಥವಾ ರಾಜೀನಾಮೆಯನ್ನ ತಿರಸ್ಕಾರ ಮಾಡೋದ್ರ ಮೂಲಕ ಇರುವಂತ ಖಾತೆಯನ್ನ ನಿಭಾಯಿಸಿ ಅನ್ನುವಂತ ಕಿವಿ ಮಾತನ್ನ ಹೇಳಬಹುದು. ಆದ್ರೆ ಹಿರಿಯ ನಾಯಕರು, ಪ್ರಭಾವಿ ನಾಯಕರು ಅವ್ರು ಹೇಳ್ತಾ ಇರೋದು ಕಾಂಗ್ರೆಸ್ ಅನ್ನೇ ಬಿಟ್ಟು ಹೋಗ್ತೀನಿ ನಾನು ಅಂತಲ್ಲ, ಶಾಸಕರಾಗಿ ನಾನು ಮುಂದುವರಿತೀನಿ. ಯಾಕಂದ್ರೆ ಈಗ BTM ಲೇಔಟ್ನಲ್ಲಿ ಸುಮಾರು 7 ಬಾರಿ ಶಾಸಕರಾಗಿದ್ದಾರೆ, 8 ಬಾರಿ ಸ್ಪರ್ಧೆ ಮಾಡಿದ್ದಾರೆ. ಬಹಳಷ್ಟು ಕಡೆ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಚಾರ ಕಾರ್ಯಗಳಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಭಾಗಿಯಾಗ್ತಾರೆ. ಗೊತ್ತಿದೆ ಅವರ ವರ್ಚಸ್ಸೇನು ಅಂತ. ಈ ಸಮಯದಲ್ಲಿ ಏನಾದರೂ ಅವರನ್ನ ಕೈ ಬಿಟ್ರೆ ಮುಂಬರುವಂತ ಎಲೆಕ್ಷನ್ಗೆ ಭಾರಿ ಪೆಟ್ಟಾಗತ್ತೆ. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸರ್ಕಸ್ ಅನ್ನ ಗಮನಿಸಿದೀವಿ. ಏನಾದರೂ ಅವರ ಸಂಪುಟದಲ್ಲಿ ಕೈ ಬಿಟ್ಟು ಬಿಟ್ರೆ ಇನ್ನಷ್ಟು ಸಮಸ್ಯೆ ಆಗತ್ತೆ. ಅಥವಾ ಜಲಸಂಪನ್ಮೂಲ ಖಾತೆಯನ್ನ ಬೇರೆ ಸಚಿವರಿಗೆ ಕೊಟ್ರೆ ಒಪ್ಕೊಳ್ತಾರಾ, ಅಥವಾ ಬೇರೆ ಸಚಿವರು ಕೂಡ ಕೊಟ್ಟಂತ ಖಾತೆ ನಮಗಿಷ್ಟ ಇಲ್ಲ, ನಮಗೆ ಬೇರೆ ಖಾತೆಯನ್ನ ಕೊಡಿ ಅಂತ ಡಿಮ್ಯಾಂಡ್ ಕೂಡ ಮಾಡಬಹುದು ಅನ್ನೋದಾಗಿ ಈಗಾಗಲೇ ಚರ್ಚೆಗಳಾಗ್ತಾ ಇದೆ. ನಿನ್ನೆಯೂ ಕೂಡ ಒಂದು ಸುತ್ತಿನ ಸಭೆ ಆಗಿದೆ. ಈಗ ಮತ್ತೊಂದು ಸುತ್ತಿನ ಸಭೆ ಆಗಬೇಕಾಗಿದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ನಮ್ಮಲ್ಲೇನು ಗೊಂದಲ ಇಲ್ಲ, ಸಮಸ್ಯೆ ಇಲ್ಲ ಅನ್ನೋದಾಗಿ ಮೊದಲು ಹೇಳಿದ್ರು. ಅದಾದ ನಂತರದಲ್ಲಿ ಯಾವಾಗ ಪೂರ್ಣ ಪ್ರಮಾಣದಲ್ಲಿ ಬಹಿರಂಗವಾದ ಚರ್ಚೆಗೆ ಕಾರಣವಾಯಿತೋ ಎಲ್ಲವೂ ನಾವು ಸರಿ ಮಾಡ್ಕೊಳ್ತೀವಿ, ನಾನು ಮತ್ತೆ ರಾಮಲಿಂಗಾರೆಡ್ಡಿ ಫ್ರೆಂಡ್ಸ್ಗಳು, ಜೊತೆಗೆ ಪಕ್ಷ ನಮಗೆ ಫ್ಯಾಮಿಲಿ ಇದ್ದ ಹಾಗೆ, ಏನೇ ಇದ್ರೂ ಕೂಡ ಸರಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಈಗ ಮತ್ತೊಂದು ಸುತ್ತಿನ ಸಭೆ ಆಗತ್ತೆ. ಬಹಳ ಇಂಪಾರ್ಟೆಂಟ್ ಆಗಿ ರಾಹುಲ್ ಗಾಂಧಿ ಅವರು ಕೂಡ ನಿನ್ನೆ ಅದೇ ಹೇಳಿದ್ರು, ರಾಜೀನಾಮೆಯನ್ನ ಸ್ವೀಕರಿಸಿ ಅಥವಾ ಮತ್ತೊಂದು ಖಾತೆ ಕೊಡ್ತೀವಿ ಅಂತ ಕುಳಿತುಕೊಂಡ್ರೆ ಬೇರೆಯವರು ಕೂಡ ಖಾತೆಯನ್ನ ಚೇಂಜ್ ಮಾಡಿ ಅಥವಾ ನಾವು ರಾಜೀನಾಮೆ ಕೊಡ್ತೀವಿ ಅಂತ ನಿಂತ್ಕೋಬಿಟ್ರೆ ಒಂದು ರೀತಿ ಏನು ಇರಿಸು ಮುರಿಸು ಆಗಬಹುದು. ಜೊತೆಗೆ ರಾಜಕೀಯವಾಗೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಬೀಳಬಹುದು. ಈಗಾಗಲೇ ಪ್ರತಿಪಕ್ಷಗಳಿಗೂ ಕೂಡ ಟೀಕೆಗೆ ಗುರಿ ಆಗಬಹುದು ಅಂತ.